ಒಂದಷ್ಟು ಲೆಕ್ಕಾಚಾರವನ್ನ ಒಂದಷ್ಟು ಸ್ಟ್ರಾಟಜಿಯನ್ನ ರೂಪಿಸಿದ್ದು ಜೆಡಿಎಸ್. ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವನ್ನ ಕಂಡಿದ್ದಾರೆ. ಜೆಡಿಎಸ್ನ 4 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಪ್ರಕಾಶ್ ಗೆಲುವನ್ನ ಕಂಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ. ಕೇವಲ 14 ಮತಗಳಿಂದ ಅಂದ್ರೆ 14 ಮತಗಳನ್ನು ಪಡೆದಿದ್ದಾರೆ. ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವನ್ನು ಕಂಡಿದ್ದಾರೆ. ಜೆಡಿಎಸ್ನ 4 ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ ಹೀನಾಯ ಸೋಲಾಗಿದ್ರೆ ಮತ್ತೊಂದು ಕಡೆ ವಿನಯ್ ಕಾರ್ತಿಕ್ ಮಹೇಶ್ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. ಅವರು ಗೆಲುವನ್ನು ಕಂಡಿದ್ದಾರೆ. ಅಂದರೆ 4 ಮಂದಿ ಅಭ್ಯರ್ಥಿಗಳನ್ನು ಬಹಳ ಈಸಿಯಾಗಿ ಗೆಲ್ಲಿಸ್ಕೊಂಡು ಬರುವಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ನಿರಾಯಾಸವಾದಂಥ ಗೆಲುವು ಸಿಕ್ಕುತ್ತೆ. 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದಾಗ ಗೆಲುವು ಸಾಧ್ಯನಾ ಅನ್ನುವಂಥ ಕುತೂಹಲ ಇತ್ತು. 5ನೇ ಅಭ್ಯರ್ಥಿಯ ಗೆಲುವು ಸಾಧ್ಯನಾ ಅಂತ. ಯಾಕಂದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪ್ರತ್ಯಸ್ತ್ರವನ್ನು ಹೂಡಿದ್ದು ಜೆಡಿಎಸ್ 8ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ. ಅಂದರೆ ನೋಡಿ, BJPಯ 2 ನಿರಾಯಾಸವಾಗಿ ಗೆಲ್ತಾರೆ, ಕಾಂಗ್ರೆಸ್ನ 4 ನಿರಾಯಾಸವಾಗಿ ಗೆಲ್ತಾರೆ. ಮತ್ತೊಂದು ಕಡೆ 5ನೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದಾಗ ಅದಕ್ಕೆ ತಿರುಗುಬಾಣವನ್ನಾಗಿ ಮಾಡಬೇಕು ಅಂತ ಪ್ರತ್ಯಸ್ತ್ರವನ್ನು ಹೂಡಿದ್ದು ಜೆಡಿಎಸ್. 8ನೇ ಅಭ್ಯರ್ಥಿಯಾಗಿ ತನಗೆ ಸಂಪೂರ್ಣವಾಗಿ ಓರ್ವ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ಬೇಕಾದಂಥ ಮತಗಳು ಇಲ್ಲದೇ ಇದ್ರೂ ಕೂಡ ಒಂದು ಮ್ಯಾಜಿಕ್ ನಂಬರ್ ಏನಾದರೂ ಕ್ರಿಯೇಟ್ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲೇ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿತ್ತು ಜೆಡಿಎಸ್. ಆದರೆ ಅದರ ಲೆಕ್ಕಾಚಾರಗಳು ಇಲ್ಲಿ ಉಲ್ಟಾಗಿದೆ. ಜೆಡಿಎಸ್ ಅಭ್ಯರ್ಥಿಗೆ ಹೀನಾಯ ಸೋಲಾಗಿದ್ದು ಪರಿಷತ್ನಲ್ಲಿ ಕಣದಲ್ಲಿದ್ದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಸೋಲನ್ನು ಅನುಭವಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಸೋಲಾಗಿದೆ. ಕೇವಲ 14 ಮತಗಳನ್ನು ಪಡೆದಿರುವಂಥದ್ದು ಅಭ್ಯರ್ಥಿ ಗೋವಿಂದರಾಜು. ಮತ್ತೊಂದು ಕಡೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಂಥ ವಿನಯ್ ಕಾರ್ತಿಕ್ ಪ್ರಕಾಶ್ ಅವರು ಗೆಲುವನ್ನು ಕಂಡಿದ್ದಾರೆ. ಕಾಂಗ್ರೆಸ್ನ ಈ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಇನ್ನು BJPಯ 2 ಶಾಸಕರು ಗೆಲುವನ್ನು ಕಂಡಿದ್ದಾರೆ, ನಿರಾಯಾಸವಾಗಿ ಗೆಲುವನ್ನು ಕಂಡಿದ್ದಾರೆ. ಗೆಲುವಿಗೆ ಬೇಕಿದ್ದಂಥ ಮತಗಳು ಕಾಂಗ್ರೆಸ್ನ 4 ನಿರಾಯಾಸವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಪಾಳ್ಯದಿಂದ ಕಣಕ್ಕಿಳಿದಿದ್ದಂಥ BK ಹರಿಪ್ರಸಾದ್, PV ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ್, ಶಿವಣ್ಣ ಮಳವಳ್ಳಿ ಮತ್ತು 5ನೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ವಿನಯ್ ಕಾರ್ತಿಕ್ ಪ್ರಕಾಶ್, ಈ 5 ಕೂಡ ಗೆಲುವನ್ನು ಕಂಡ್ರೆ ಇನ್ನು BJPಯ ಅಭ್ಯರ್ಥಿಗಳಾಗಿ ಕಣದಲ್ಲಿ ಇದ್ದಂಥವರು ಲಿಂಗರಾಜು ಹಾಗೂ ರಘು ಕೌಟಿಲ್ಯ ಅವರಿಬ್ಬರೂ ಕೂಡ ಗೆಲುವನ್ನು ಕಂಡಿದ್ದಾರೆ. ಮತ್ತೊಂದು ಕಡೆ ಗೋವಿಂದರಾಜು ಇಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. CM DKಶ ಅವರ ರಣತಂತ್ರ ಇಲ್ಲಿ ವರ್ಕೌಟ್ ಆಗಿದೆ. ಇಲ್ಲಿ ಜೆಡಿಎಸ್ನ 4 ಅಡ್ಡ ಮತದಾನವನ್ನು ಮಾಡಿದ್ದು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಕೇವಲ 14 ಮತಗಳನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಯಿತು ಅಥವಾ ಸಾಧ್ಯ ಆಯಿತು. ಆ ಮೂಲಕ ಸೋಲನ್ನು ಅನುಭವಿಸಿದ್ರು. ಬೆಳಗ್ಗೆ GT ದೇವೇಗೌಡರು ಬರ್ತಾರೆ. ಅವರು ಈಗಾಗಲೇ ಜೆಡಿಎಸ್ನಿಂದ ಬಹು ದೂರವೇ ಇದ್ದಾರೆ. ಇವತ್ತು ಮತದಾನ ಮಾಡಲಿಕ್ಕೆ ಬರೋದೇ ಇಲ್ಲ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದು. ಅಂತಿಮವಾಗಿ ಅವರು ಆರಂಭದಲ್ಲೇ ಬಂದು ವೋಟಿಂಗ್ ಮಾಡಿದ್ರು. ವೋಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನು ಹೇಳಿದ್ರು? ಆತ್ಮವಿಶ್ವಾಸದ ಮತವನ್ನು ಹಾಕಿದ್ದೀನಿ ಅಂತ GT ದೇವೇಗೌಡರು ಹೇಳಿದ್ರು. ಆತ್ಮವಿಶ್ವಾಸದ ಮತವನ್ನು ಹಾಕಿದ್ದೀನಿ ಅಂತ ಹೇಳಿದಾಗ ಆ ಆತ್ಮವಿಶ್ವಾಸದ ಮತ JDSಗೆ ಬಿದ್ದಿದೆಯಾ ಅಥವಾ ಅನ್ಯ ಪಕ್ಷದ ಪಾಲಾಗಿದೆಯಾ ಗೊತ್ತಿಲ್ಲ ನಮಗೆ. ಅವರು ಆತ್ಮವಿಶ್ವಾಸದ ಮತವನ್ನು ಹಾಕಿದ್ದೀನಿ ಅಂತ ಹೇಳಿದ್ರು. ಸೊ ಮತ್ತೊಂದು ಕಡೆ JDSನ ಒಟ್ಟು 4 ಅಡ್ಡ ಮತದಾನವನ್ನು ಮಾಡಿದ್ದಾರೆ. JDSನ 4 ಶಾಸಕರು ಅಂತಂದಾಗ ಸೊ ಇದು ಒಂದು ರೀತಿಯಲ್ಲಿ ಗೋವಿಂದರಾಜುಗೆ ಹಿನ್ನಡೆಯಾಯಿತು. 14 ಮತಗಳಿಗಷ್ಟೇ ಸೀಮಿತ ಆಯಿತು. ಆ ಮೂಲಕ ಗೋವಿಂದರಾಜು ಸೋಲನ್ನು ಅನುಭವಿಸಬೇಕಾಯಿತು. ಬರ್ತಾ ಇದೆ ಪರಿಷತ್ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿದೆ. ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿಗೆ ಸೋಲಾಗಿದೆ. JDS ಅಭ್ಯರ್ಥಿಗೆ ಹೀನಾಯ ಸೋಲಾಗಿದೆ. ಪರಿಷತ್ನಲ್ಲಿ JDS ಅಭ್ಯರ್ಥಿ ಕಣಕ್ಕಿಳಿದಿದ್ರು 8ನೇ ಅಭ್ಯರ್ಥಿಯಾಗಿ. ಗೋವಿಂದರಾಜುಗೆ ಹೀನಾಯ ಸೋಲಾಗಿದೆ. ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಸೋಲನ್ನು ಕಂಡಿದ್ದಾರೆ. ಕೇವಲ 14 ಮತಗಳನ್ನು ಪಡೆದಿರುವಂಥದ್ದು ಅಭ್ಯರ್ಥಿ ಗೋವಿಂದರಾಜು. ಪ್ರಾಶಸ್ತ್ಯದ ಮತಗಳು ಅಂತ ಇಲ್ಲಿ ಬೀಳಬೇಕಿರೋದು 28 ಅಥವಾ 29. ಸೊ ಇಲ್ಲಿ ಪರಿಷತ್ ಅಭ್ಯರ್ಥಿ ಗೋವಿಂದರಾಜುಗೆ ಬಿದ್ದಿರುವಂಥದ್ದು ಕೇವಲ 14 ಮತಗಳು. JDS
ಒಂದಷ್ಟು ಕುತೂಹಲ ಅಥವಾ ಲೆಕ್ಕಾಚಾರಗಳನ್ನು ಇಟ್ಕೊಂಡಿತ್ತು. ಕೇವಲ 14 ಮತಗಳು ಮಾತ್ರ ಅಭ್ಯರ್ಥಿ ಗೋವಿಂದರಾಜು ಪಡೆದಿರುವಂಥದ್ದು ಜೆಡಿಎಸ್ ಅಭ್ಯರ್ಥಿಗೆ ಇಲ್ಲಿ ಹೀನಾಯ ಸೋಲಾಗಿದೆ. 7 ಸ್ಥಾನಗಳಿಗೆ ಖಾಲಿ ಇದ್ದ 7 ಸ್ಥಾನಗಳಿಗೆ ನಡೆದಂತಹ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ಜೆಡಿಎಸ್ ದಳಪತಿಗಳು ಗೋವಿಂದರಾಜು ಅವರನ್ನ ಕಣಕ್ಕಿಳಿಸ್ತಾರೆ. 8ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಿದ್ರಿಂದ ಇಲ್ಲಿ ನೇರವಾದಂಥ ಒಂದು ಫೈಟ್ ಎದುರಾಗ್ತಾ ಇದ್ದಿದ್ದು ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಪ್ರಕಾಶ್ ಮತ್ತು ಗೋವಿಂದರಾಜು ನಡುವೆ. ಸೊ ಹಾಗಾಗಿ ಜೆಡಿಎಸ್ನ ಒಬ್ಬ ಅಭ್ಯರ್ಥಿ ಆಗಿದ್ದಂಥ ಗೋವಿಂದರಾಜು ಗೆಲ್ತಾರಾ, ಕಡೆ ಕ್ಷಣದಲ್ಲಿ ಆತ್ಮವಿಶ್ವಾಸದ ಮತಗಳು ಬೀಳಬಹುದು ಅನ್ನುವಂಥ ಲೆಕ್ಕಾಚಾರ ಜೆಡಿಎಸ್ನದ್ದಾಗಿತ್ತು. ಕ್ರಾಸ್ ವೋಟಿಂಗ್ ಆದರೆ ಅದು ನಮಗೆ ಅನುಕೂಲವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಮತ್ತೊಂದು ಕಡೆ ಬಿಜೆಪಿಯ ಉಳಿದ ಮತಗಳನ್ನು ಸೇರಿಸಿಕೊಂಡು ಆ ಮೂಲಕ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ ಒಂದಷ್ಟು ಕ್ರಾಸ್ ವೋಟಿಂಗ್ ಆಯಿತು ಅಂತಂದ್ರೆ ಅದು ಗೋವಿಂದರಾಜು ಅವರ ಗೆಲುವಿಗೆ ಕಾರಣ ಆಗುತ್ತೆ ಅನ್ನುವಂಥ